ನಮಸ್ಕಾರ ಶ್ರೀಧರ್ ಸರ್. ನಮಸ್ಕಾರ. ನಿಮಗೆ ಈ ದೃಷ್ಟಿ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ಕು, ಈವೆಲ್ ಐ, ಈ ಮದ್ದು ಹಾಕೋದು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಜಾಸ್ತಿ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದನ್ನ ನೀವು ಸ್ವಲ್ಪ ಶೇರ್ ಮಾಡಿದ್ರೆ ವೀಕ್ಷಕರಿಗೆ ಸ್ವಲ್ಪ ಅದು ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಕೆಲವರು ಸುಮ್ಮನೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತಾರೆ, ಕೆಲವರು ಸುಮ್ಮನೆ ಪ್ರೇತ ಬಾಧೆ ಅಂತಾರೆ. ಸೊ ಅದನ್ನು ನಿಮ್ಮ ಒಂದು ಅನುಭವದಿಂದ ಇದ್ರ ಒಂದೊಂದಂದ್ರೆ ಹೇಗೆ ಅದನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಹೇಗೆ ಅಟ್ಲೀಸ್ಟ್ ಒಂದು ಲೇ ಮ್ಯಾನ್ಗೆ ಹೇಗೆ ಐಡೆಂಟಿಫೈ ಮಾಡ್ಬೋದು ಇದ್ರ ಬಗ್ಗೆ. ಯಾಕಂದ್ರೆ ನಿಮ್ಮ ಹತ್ರ ಬರ್ಬೇಕಾದ್ರೆ ಫಸ್ಟ್ ಬೇಸಿಕ್ ಅವರು ಈ ಥರ ಇರ್ಬೋದು, ಅದಕ್ಕೆ ಶ್ರೀಧರ್ ಸರ್ ಹತ್ರ ಹೋಗೋಣ ಅನ್ನೋದು ಒಂದು ಅವ್ರಿಗೆ ಐಡಿಯಾ ಬರಬೇಕಾದ್ರೆ ಇದ್ರ ಬಗ್ಗೆ ಫಸ್ಟ್ ಸ್ವಲ್ಪ ತಿಳುವಳಿಕೆ ಕೊಟ್ಟು ಅದು ಹೇಗಿದ್ರೆ ನಮ್ಮ ಹತ್ರ ಬಂದರೆ ಅದಕ್ಕೆ ಏನು ಮಾಡ್ಬೋದು ಅನ್ನೋದು ನೀವು ಸ್ವಲ್ಪ ತಿಳಿಸ್ಕೊಡೋಣ. ಆಗ್ಬೋದು. ಓಂ ಕ್ಲೀಂ ಗಂ ಕ್ಲೀಂ ಪಂಚಮುಖಿ ಮಹಾಗಣಪತಿಯೇ ನಮಃ. ನೀವು ಕೇಳೋವಂಥ ಒಂದು ಪ್ರಶ್ನೆ ಏನು ಅಂದರೆ, ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಮಾಟ ಮಂತ್ರ, ತಂತ್ರ ಪ್ರಯೋಗ ಮತ್ತು ಮಂತ್ರ ಪ್ರಯೋಗ, ಈ ರೀತಿಯಾಗಿ ಮತ್ತು ಯಂತ್ರ. ಇದು ಹೇಗೆ ಅಂದರೆ ಯಂತ್ರ, ಮಂತ್ರ, ತಂತ್ರ, ಈ ರೀತಿಯಾದ ದೋಷಗಳು ನಮ್ಮ ಜನಗಳಿಗೆ ಬರ್ತಾ ಇದೆ ಈಗ. ಅದರಲ್ಲಿ ಮೊದಲನೇದಾಗಿ ಫ್ರೀಯಾಗಿ ಬರೋವಂಥದ್ದು ದೃಷ್ಟಿ ದೋಷ. ಒಂದು ಒಳ್ಳೆ ಬಟ್ಟೆ ಹಾಕೊಂಡಿದ್ರೆ ಅಥವಾ ಒಬ್ಬ ಮನುಷ್ಯ ಚೆನ್ನಾಗಿ ಬೆಳೆದಿದ್ರೆ, ಏನು ಇಷ್ಟು ಕಡಿಮೆ ದಿನದಲ್ಲಿ ಹಿಂಗೆ ಬೆಳೆದ್ಬಿಟ್ನಲ್ಲ ಅಂತ ಹೇಳ್ತಾ ಇದ್ದಂಗೆ ಅವನ ಆ ಕಡೆಯಿಂದ ಡೌನ್ಫಾಲ್ ಶುರುವಾಗುತ್ತೆ. ಅದು ಅವ್ರಿಗೆ ಗೊತ್ತಿರತ್ತೆ, ಆದರೂ ಎಲ್ಲಿ ಹೋದ್ರೂ ಕೂಡ ಆಗ್ತಾ ಬರೋದಿಲ್ಲ, ಸರಿ ಮಾಡ್ಕೊಳಕ್ಕೆ ಆಗೋದಿಲ್ಲ. ಯಾಕೆಂದರೆ ಮನುಷ್ಯನ ಕಣ್ಣ ದೃಷ್ಟಿಗೆ ಮರನೇ ಬಿದ್ದು ಉರಿದೋಗತ್ತೆ. ಅಷ್ಟು ಪವರ್ಫುಲ್ಲು ಮನುಷ್ಯನ ಕೆಟ್ಟ ದೃಷ್ಟಿ. ಯಾವುದೇ ಬೇರೆ ಯಂತ್ರ ಮಂತ್ರ ತಂತ್ರದಲ್ಲಿ ಮಾಡಿದ್ರೂ ಕೂಡ ನಿವಾರಣೆ ಮಾಡ್ಬೋದು. ಹೊಟ್ಟೆ ಕಿಚ್ಚಿನಂಥ ಜನ ಇದ್ದಾಗ ಅಲ್ಲಿ ಬದುಕದೇ ಭಾಳ ಕಷ್ಟ ಆಗುತ್ತೆ. ಎಲ್ಲ ಕಡೆ ಇದ್ದೇ ಇರುತ್ತೆ, ಸ್ವಂತ ಮನೆಯಲ್ಲೇ ಇರ್ತಾರೆ, ಅಕ್ಕಪಕ್ಕದಲ್ಲಿ ಇರ್ತಾರೆ. ಈ ರೀತಿಯಾದ ದೃಷ್ಟಿದೋಷ. ಬೈಕ್ ಇಟ್ಕೊಂಡು ಓಡಾಡ್ತಿದ್ದು ಒಂದು ಕಾರ್ ತಗೊಂಡ್ರೆ ಆಗಲೇ ಬರುತ್ತೆ ಜನಗಳಿಗೆ. ಮತ್ತು ಹಾಗೆಯೇ ಏನೋ ಒಂದು ಕಷ್ಟಪಟ್ಟು ಸಾಲ ಸೋಲ ಮಾಡಿರೋದು ಅವ್ರಿಗೆ ಗೊತ್ತಿರಲ್ಲ, ಮನೆ ಕಟ್ಟಿದ ಮಾತ್ರ ಗೊತ್ತಾಗತ್ತೆ. ಹಾಗೆ ಮಕ್ಕಳು ಏನಾದ್ರು ತುಂಬ ಚೆನ್ನಾಗಿ ಓದ್ತಾ ಇದ್ದು ಮನೆಯಲ್ಲಿ ಹೇಳ್ದಂಗೆ ಕೇಳ್ಕೊಂಡಿದ್ದಾಗ ಅದೇ ಒಂಥರ ದೃಷ್ಟಿದೋಷ ಬರುತ್ತೆ. ಆಚೆ ಮುಂದುಗಡೆ ಮನೆಯವರು ಆಗಲಿ ಅಕ್ಕಪಕ್ಕದ ಮನೆಯವರು ಏನು ಮಾಡ್ತಾರೆ ಅಂದರೆ, ಅಯ್ಯೋ ಅವ್ರ ಮನೇಲಿ ಆ ಮಕ್ಕಳು ಹಂಗಿದ್ದಾರೆ ಹಿಂಗಿದ್ದಾರೆ ಅಂದರೆ ಬಂದು ಮುಗೀತು ಅಲ್ಲಿಗೇನೆ. ಹಾಂ, ಶುರುವಾಯಿತು ಅಂತಾನೆ ಲೆಕ್ಕ ಅಲ್ಲಿಂದ. ಈ ರೀತಿಯಾದ ಎಲ್ಲ ದೃಷ್ಟಿದೋಷಗಳಿರುತ್ತೆ. ಇದಕ್ಕೆಲ್ಲ ಸರಳವಾಗಿ ಒಂದು ತೆಂಗಿನಕಾಯಿಂದ ಒಂದು ನಿಂಬೆಹಣ್ಣಿಂದ ಸರಳವಾಗಿ ಪರಿಹಾರ ಅವ್ರಿಗೆ ಅವರೇ ಮಾಡ್ಕೋಬೋದಾಗಿ. ತೆಂಗಿನಕಾಯಿ ಮತ್ತು ಒಂದು ನಿಂಬೆಹಣ್ಣು, ಒಂದು ವಿಳೆದೆಲೆಯಿಂದ ಈ ಒಂದು ದೃಷ್ಟಿದೋಷನ ಆರಾಮಾಗಿ ತುಂಬ ಸುಲಭವಾಗಿ ಮನೆಯಲ್ಲೇ ಸಿಗುವಂಥದ್ದು. ಅದನ್ನು ನಿಮಗೆ ನೀವೇ ಪರಿಹಾರ ಮಾಡ್ಕೋಬೋದು. ಅದ್ರ ಜೊತೆಗೆ ನಮ್ಮ ಹಳೆ ಕಾಲದ ಪದ್ಧತಿ ಹಂಗೆ ಒಂದು ಪರ್ಕೆ ನಿವಾರಿಸೋದಾಗಲಿ, ಪರ್ಕೆ ನಿವಾರಣೆ ಸುಟ್ಬಿಟ್ಟು ಅದನ್ನು ಬೂದಿ ಹಚ್ಚೋದಾಗಲಿ, ಅಥವಾ ತುಂಬ ಹೆದರ್ಕೊಂಡಿದ್ದಾಗ ತುಂಬ ಇದು ಮಾಡಿದಾಗ ಉಪ್ಪು ನಿವಾರಿಸಿ, ಅದು ಉಪ್ಪು ಜೊತೆಗೆ ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಸೇರಿಸಿ, ಒಂದು ಮೆಣಸು ಸೇರಿಸಿ ಅದಕ್ಕೆಲ್ಲ ಒಂದು ದೃಷ್ಟಿ ನಿವಾರಿಸ್ಬಿಟ್ಟು ಅದನ್ನು 3 ದಾರಿಗೆ ಹಾಕ್ಬಿಟ್ಟು ಬರೋದಾಗಲಿ. ಅದ್ರ ಜೊತೆಗೆ ಬರೀ ವಿಳೆದೆಲೆಯಿಂದ ಅವರ ಏನು ವಯಸ್ಸಿದೆ ಅಷ್ಟು ದೃಷ್ಟಿ ತೆಗೆದು, ಮಾಮೂಲಿಯಾಗಿ ದೃಷ್ಟಿ ತೆಗೆದು ಅದನ್ನು ಈ ನಂತರದಲ್ಲಿ ನಾನು ಹೇಗೆ ದೃಷ್ಟಿ ತೆಗೆಯೋದು ಅಂತ ತೋರಿಸ್ಕೊಡ್ತೀನಿ. ನಾನು ವಿಳೆದೆಲೆಯಲ್ಲಿ ತೆಗಿಬೋದು ಅಂತ ನನಗೆ ಹೇಳ್ಕೊಡ್ತಾ ಇದ್ದೀನಿ. ಸಾಂಪ್ರದಾಯಿಕವಾದ ಎಲ್ಲ ರೀತಿಯ ಈ ದೃಷ್ಟಿ ತೆಗೆಯೋದನ್ನ ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ. ಆ ರೀತಿಯಾಗಿ ದೃಷ್ಟಿ ತೆಗೆದು ಒಂದು ರತ್ನೀರು ಮಾಡಿ ಅದನ್ನು ಆಚೆ ರೋಡಿಗೆ ಚೆಲ್ಲೋದಾಗಲಿ, ಈ ಥರ ಎಲ್ಲ ಮಾಡಿದಾಗ ದೃಷ್ಟಿದೋಷನ ನಿವಾರಣೆ ಮಾಡ್ಕೋಬಹುದು. ಸರ್, ಇದು ದೃಷ್ಟಿ ಅನ್ನೋದು ಒಂದು ನಮಗೆ ದೃಷ್ಟಿ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಇವಾಗ ದೃಷ್ಟಿ ಇದೆ ಆಗಿದೆ ಅಂತ ಹೇಳ್ಬೇಕಾದ್ರೆ ಏನಾದರೂ ಕೆಲವು ಸಿಂಪ್ಟಮ್ಸ್ ಅಂತ ಹೇಳ್ತಾರ, ಕೆಲವು ಕಾಣಿಸುವಂತ ದೃಷ್ಟಿ ಅಲ್ಲ, ನಾವು ಯಾವ ತರ ನೋಡಿದ್ರೆ ದೃಷ್ಟಿ ಇರ್ಬೋದು ಅನ್ನೋದು ಅದು ಸ್ವಲ್ಪ ಅದರ ದೃಷ್ಟಿ ದೋಷನ ಹೇಗೆ ಕಂಡುಹಿಡಿಯೋದು ಅಂತ ನೀವು ಕೇಳ್ತಾ ಇದ್ದೀರಾ. ದೃಷ್ಟಿ ದೋಷ ಅದು ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಸಣ್ಣ ಮಕ್ಕಳಾಗ್ಲಿ ಅಥವಾ ಹಾಲು ಕುಡಿಯೋ ಮಕ್ಕಳೇ ಆಗಲಿ,
ಮೊದಲನೇದಾಗಿ ಕೆಲವೊಂದು ಮಕ್ಕಳು ಚಂಡಿ ಹಿಡಿತಾರೆ, ದೊಡ್ಡವರು ಅಷ್ಟೇ, ಒಂಥರ ಕೋಪ ಬರ್ತದೆ, ಇಲ್ದಿರ ಸುಮ್ಮನೆ ಕೋಪ ಪಡ್ತಾರೆ. ಅದ್ರ ಜೊತೆಗೆ ಏನಾಗತ್ತೆ ಅಂದರೆ ಸುಮ್ಮನೆ ಕೂತ್ಕೊಳ್ಳೋದು, ಒಂಟಿ ಕೂತ್ಕೊಳ್ಳೋದು, ಅಥವಾ ಚೆನ್ನಾಗಿರೋ ಮಗು ಆಟ ಆಡ್ಕೊಂಡಿರೋ ಅಂಥ ಮಗು ಜ್ವರ ಬರೋದು, ಮತ್ತು ಹೆದರ್ಕೊಳ್ಳೋ ಅಂಥದ್ದು. ಮತ್ತು ಅವರಲ್ಲಿ ಏನಾಗುತ್ತೆ ಅಂದರೆ ಅವಾಗ ಅವ್ರ ಮುಖ ನೋಡಿದಾಗ ಮೊದಲು ಚುರುಕಾಗಿರ್ತಾರೆ ಮಕ್ಕಳು, ಒಳ್ಳೆ ಎನರ್ಜೆಟಿಕ್ ಆಗಿರ್ತಾರೆ. ಈ ದೃಷ್ಟಿದೋಷ ಆದಾಗ ಏನಾಗುತ್ತೆ ಅಂದರೆ ಆ ಮಕ್ಕಳು ಸೋಂಬೇರಿಗಳಾಗಿರ್ತಾರೆ. ಪ್ಲಸ್ ಏನೂ ಬೇಡ, ಊಟ ಬೇಡ, ತಿಂಡಿ ಬೇಡ, ಎಲ್ಲದಕ್ಕೂ ಒಂಥರ ಚಂಡಿ ಹಿಡಿತಾರೆ. ಆ ಮುಖದಲ್ಲಿ ಕಳೆನೇ ಇರಲ್ಲ, ಒಂದು ಸಾಮಾನ್ಯವಾದಂಥ ಒಂದು ಕಳೆ ಕೂಡ ಇರೋದಿಲ್ಲ. ಇನ್ನೂ ಹಲವಾರು ರೀತಿಯಾದ ಅವ್ರನ್ನ ಅಬ್ಸರ್ವೇಷನ್ ಮಾಡಿದಾಗ ಅಥವಾ ಅವ್ರನ್ನ ಗಮನಿಸಿದಾಗ ಅವರ ಒಂದು ನಡವಳಿಕೆಯಲ್ಲಿ ಚೇಂಜ್ ಆಗಿರುತ್ತೆ. ನಡವಳಿಕೆ ಚೇಂಜ್ ಆಗಿ ಅವ್ರ ಮುಖದಲ್ಲಿ ಒಂಥರ ಕಾಂತಿ ಇರೋದಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದರಲ್ಲಿ ಒಂದು ವಿಧಾನನ ಈಗ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ತಂದೆ ಮನೆಯಲ್ಲಿ ತಾಯಿ ಅಥವಾ ಅಜ್ಜಿ ಯಾರು ಇದ್ದರೆ ಈ ರೀತಿಯಾಗಿ ಇದನ್ನು ಮೊದಲನೇದಾಗಿ ಮಾಡ್ತಾರೆ ಮಕ್ಕಳಿಗೆ. ಅದಕ್ಕೆ ಏನೇನು ಬೇಕು ಅಂದರೆ, ಒಂದು ಬೆಳ್ಳುಳ್ಳಿ ಬೇಕು. ಆ ಬೆಳ್ಳುಳ್ಳಿನ ಈ ರೀತಿಯಾಗಿ ಬೇರೆ ಬೇರೆ ಮಾಡ್ಕೋಬೇಕು. ಹಾಗೆ ಸಿಪ್ಪೆ ಎಲ್ಲ ಹಾಗೆ ಇರಬೇಕು. ಮೆಣಸು, ಕಾಳು ಮೆಣಸು, ಬ್ಲ್ಯಾಕ್ ಮಿರ್ಚಿ, ಮತ್ತು ಹಾಗೆ ಕೆಂಪು ಮೆಣಸಿನಕಾಯಿ ಈ ರೀತಿಯಾಗಿ ಇರಬೇಕು. ತೊಟ್ಟು ಕೂಡ ಇರಬೇಕು. ಈಗ ಇಷ್ಟು ಐಟಮ್ನ ತಗೊಂಡು ಇದ್ರ ಜೊತೆಗೆ ಒಂದು ಬಿಳಿ ಸಾಸಿವೆ ತಗೋಬೇಕು. ಬಿಳಿ ಸಾಸಿವೆ ಎಲ್ಲ ತಗೊಂಡು ಈ ರೀತಿಯಾದ ಒಂದು ಬೌಲ್, ಈ ರೀತಿಯಾದ ಒಂದು ಕಟೋರಿ ತಗೊಂಡು ಈ ಕಟೋರಿ ಒಳಗೆ ನಾವು ತಗೊಂಡಂತಹ ಎಲ್ಲ ಪದಾರ್ಥಗಳನ್ನು 5 ಪದಾರ್ಥಗಳನ್ನು ಒಂದು ಬೌಲ್ನಲ್ಲಿ ಹಾಕೊಂಡು ಸಣ್ಣ ಒಂದು ಪಾತ್ರೆಯಲ್ಲಿ ಹಾಕಬೇಕು. ಉಪ್ಪು, ಮೆಣಸು, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಹಾಗೆ ಬಿಳಿ ಸಾಸಿವೆ ಇಷ್ಟನ್ನು ಒಂದು ಬೌಲ್ನಲ್ಲಿ ತಗೋಬೇಕು. ನಮ್ಮ ಮನೆಯ ದೇವರು ಅಥವಾ ಗ್ರಾಮ ದೇವತೆ ಮೊದಲಿಗೆ ಗಣಪತಿನ ಒಂದು ಸ್ಮರಿಸಿ, ಆ ನಂತರದಲ್ಲಿ ನಮ್ಮ ಮನೆ ದೇವರು ಕುಲದೇವ್ರನ್ನ ಸ್ಮರಿಸಿ, ಗುರುಗಳನ್ನ ಸ್ಮರಿಸಿ, ಅದೇ ರೀತಿಯಾಗಿ ಗ್ರಾಮ ದೇವತೆನ ಸ್ಮರಿಸಬೇಕು. ಗ್ರಾಮ ದೇವತೆ ನಮ್ಮ ಇಷ್ಟ ದೇವತೆನ ಸ್ಮರಿಸಿ, ಈ ಒಂದು ದೃಷ್ಟಿದೋಷ ಇರುವಂತಹ ವ್ಯಕ್ತಿಗೆ ಗುಣ ಆಗಲಿ, ಬೇಗ ಗುಣ ಮಾಡಿಕೊಡು ಅಂತ ಕೇಳ್ಕೊಂಡು ಇದಕ್ಕೆ ಒಂದು 11 ಸತಿ ನಮ್ಮ ಮನೆಯ ದೇವರ ಹೆಸರು ಹೇಳ್ಕೋಬೇಕು. ಅಥವಾ ನಿಮ್ಗೆ ಯಾವ ದೇವರ ಇಷ್ಟ ಇದೆ ಆ ದೇವ್ರನ್ನ ಹೆಸರು ಹೇಳ್ಬೋದು. ಅಕಸ್ಮಾತ್ ನಿಮ್ಗೆ ಯಾವ ದೇವರ ಹೆಸರು ಹೇಳಕ್ಕೆ ಇಷ್ಟ ಇಲ್ಲ ಅಂದ್ರೂ ಇಷ್ಟೇ ಸಾಕು, ಇದನ್ನೇ ಮಾಡಿದ್ರೆ ಆಯಿತು. ಇದನ್ನು ಎಲ್ಲ ಕಲಿಸ್ಬೇಕು ಚೆನ್ನಾಗಿ, ಎಲ್ಲ ಮಿಕ್ಸ್ ಆಗಂಗೆ ಅದನ್ನು ಕಲಿಸಿ ಒಂದು 3 ಇಡಿ ಅಷ್ಟು ಎಲ್ಲವೂ ಸೇರಿರಬೇಕು. ಈ ರೀತಿಯಾಗಿ 3 ಮುಷ್ಟಿ ಆಗುವಷ್ಟು ನಾವು ಉಪ್ಪು ತಗೊಂಡಿದ್ದೀವಿ. ಆ 3 ಸತಿನ ಓಂ ಹ್ರೀಂ ನಮಃ ಹಾಕಿಳಿ ಹಿ ರಾವತ್ತು 0 ಹ್ರೀಂ HREEM HREEM ಹ್ರೀಂ. ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ರೀಂ ಹ್ರೀಂ ಎರಡು ಒಂದೇ ಪ್ರೊನೌನ್ಸಿಯೇಷನ್ ಬರ್ತದೆ. ಆದ್ದರಿಂದ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಓಂ ಹ್ರೀಂ ನಮಃ ಅಂತ ದೃಷ್ಟಿ ತೆಗಿಬೇಕಾಗುತ್ತೆ. ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ, ಓಂ ಹ್ರೀಂ ನಮಃ ಅಂತ ಹೇಳ್ತಾ 9 ಸಾರಿ ಈ ಥರ ತೆಗಿಬೇಕು. ಈ ಥರ ತೆಗೆದು ತಲೆನ 3 ಸತಿ ಈ ರೀತಿಯಾಗಿ 3 ಸತಿ ನಿವಾಳಿಸ್ಬೇಕು. ಅದು ಅಷ್ಟೇ. ಓಂ ಹ್ರೀಂ ನಮಃ, 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 ಓಂ ಹ್ರೀಂ ನಮಃ ಅಂತ ಹೇಳಿ ಪುನಃ ಓಂ ಹ್ರೀಂ ನಮಃ ಅಂತ ಹೇಳಿ ಅದನ್ನು ಬೇರೆ ಒಂದು ತಟ್ಟೆ ಒಳಗೆ ಹಾಕಬೇಕು. ಇಲ್ಲಾಂದರೆ ಒಂದು ಬೌಲ್ ತಗೊಂಡು ಆ ಬೌಲಲ್ಲಿ ಹಾಕಬೇಕು. ಮಂತ್ರನ ಯಾವುದೇ ಕಾರಣಕ್ಕೂ ಜೋರಾಗಿ ಹೇಳಂಗಿಲ್ಲ. ಮಂತ್ರನ ನಿಮ್ಮ ಮನಸ್ಸಿನಲ್ಲೇ ಹೇಳಬೇಕು.
ಮೂರನೇ ಸತಿ ಕೂಡ ಅದೇ ರೀತಿಯಾಗಿ ಓಂ ರೀಂ ನಮಃ ಅಂತ ಹೇಳ್ಕೊಂಡು 9 ಸತಿ ಇದು ಮಾಡ್ಬೇಕು. ಈ ಸತಿ ಮಂತ್ರ ನಾನು ಜೋರಾಗಿ ಹೇಳಲ್ಲ, ನೀವು ನೋಡ್ಕೊಳ್ಳಿ ಅಂತ ನಾನು ನನ್ನ ಮನಸ್ಸಲ್ಲಿ ಹೇಳ್ತಾ ಇದ್ದೀನಿ. ಕೊನೆಯ ಸತಿ ಕೂಡ ನಾನು ನನ್ನ ಮನಸ್ಸಿನಲ್ಲಿ ಹೇಳಿದ್ದೀನಿ ಮಂತ್ರನ, ಅದನ್ನು ಪುನಃ ಈ ತಟ್ಟೆಗೆ ಹಾಕೊಂಡು, ಈ ತಟ್ಟೆಯಲ್ಲಿರುವಂತಹ ಉಪ್ಪನ್ನು ಯಾರು ತುಳಿದಾರ ಜಾಗಕ್ಕೆ ಹಾಕಬೇಕು, ಇಲ್ಲ ಅಂದರೆ ಇದನ್ನು ತಗೊಂಡೋಗಿ 3 ದಾರಿ ಅಥವಾ 4 ದಾರಿ ಕೂಡುವಂಥ ರಸ್ತೆಗೆ ಹಾಕಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಯಾರಿಗೂ ಏನೂ ಆಗೋದಿಲ್ಲ. ಇದು ರಸ್ತೆಯಲ್ಲಿ ಹಾಕ್ಬಿಟ್ರೆ ಬೇರೆ ಯಾರಿಗಾರು ಏನಾರು ಆಗ್ಬಿಡುತ್ತೆ, ಅಥವಾ ಇನ್ನೊಬ್ಬರಿಗೆ ಅದ್ರ ಮೇಲೆ ನಡ್ಕೊಂಡು ಹೋದವ್ರಿಗೆ ಏನಾರು ಆಗತ್ತೆ ಅನ್ನೋದೆಲ್ಲ ಇದರಲ್ಲಿ ಏನೂ ಆಗಲ್ಲ. ಇದು ಬರೀ ದೃಷ್ಟಿದೋಷ ತೆಗೆದಿರೋದ್ರಿಂದ 3 ದಾರಿ ಅಥವಾ 4 ದಾರಿಗೆ ಹಾಕ್ಬೋದು, ಅಥವಾ ಚರಂಡಿ ನೀರಿಗೂ ಕೂಡ ಹಾಕ್ಬೋದಾಗಿ. ಇದೇ ರೀತಿ ಇದು ಒಂದು ಉಪ್ಪು, ಮೆಣಸಿನಕಾಯಿ, ಮೆಣಸು, ಬೆಳ್ಳುಳ್ಳಿ, ಬಿಳಿ ಸಾಸಿವೆಯಿಂದ ಒಂದು ದೃಷ್ಟಿದೋಷನ ತೆಗೆದಿದ್ದು ತುಂಬ ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ಪದಾರ್ಥದಲ್ಲಿ ದೃಷ್ಟಿದೋಷನ ತೆಗೆದಿರೋದು ಮಾಡ್ಬೋದು. ಅದೇ ರೀತಿ ಒಂದು ವಿಳೆದೆಲೆ ಸಹಾಯದಿಂದ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಈ ಒಂದು ತಂತ್ರವನ್ನು ಉಪಯೋಗಿಸ್ಕೋಬೋದು. ಇದನ್ನು ಹೇಗೆ ಅಂತ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಮಗುನಾಗಲಿ ಒಬ್ಬರ ಅಥವಾ ದೊಡ್ಡವ್ರನ್ನಾಗಲಿ ಯಾರಿಗೆ ದೃಷ್ಟಿದೋಷ ಆಗಿರುತ್ತೆ ಅವ್ರನ್ನ ಏನು ಮಾಡಬೇಕು, ದಕ್ಷಿಣಕ್ಕೆ ಅಂದರೆ ಸೌತ್ಗೆ ತಲೆ ಮಾಡಿ ಅವ್ರನ್ನ ಮಲಗಿಸ್ಬೇಕಾಗತ್ತೆ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ದಕ್ಷಿಣಕ್ಕೆ ತಲೆ ಮಾಡಿ ಅವ್ರನ್ನ ಮಲಗಿಸಿ, ದಕ್ಷಿಣಕ್ಕೆ ತಲೆ ಉತ್ತರಕ್ಕೆ ಕಾಲಿರೋ ಹಾಗೆ ಅವ್ರನ್ನ ಮಲಗಿಸ್ಬೇಕು. ಬರೀ ನೆಲದ ಮೇಲೆ ಮಲಗಿಸ್ಬೇಕು. ಅವ್ರಿಗೆ ದಿಂಬು ಕೊಡೋದಾಗ್ಲಿ, ಚಾಪೆ ಕೊಡೋದಾಗ್ಲಿ, ಹಾಸಿಗೆ ಹಾಸೋದಾಗ್ಲಿ ಏನೂ ಮಾಡಬಾರ್ದು. ಬರೀ ನೆಲದ ಮೇಲೆ ಅವ್ರನ್ನ ಮಲಗಿಸ್ಬೇಕು. ಇದರಿಂದ ಏನಾಗತ್ತೆ ಅಂದರೆ ನಿಮಗೆ ಎಷ್ಟೋ ವರ್ಷಗಳಿಂದ ಕಾಯಿಲೆ ವಾಸಿ ಆಗದಿರೋದು ಕೂಡ ಇದರಲ್ಲಿ ಆಗ್ಬೋದು ಒಂದೇ ಸತಿಗೆ. ಆ ಥರ ಒಂದು ತಂತ್ರದ ವಿಳೆದೆಲೆ ಅಷ್ಟು ಪವರ್ಫುಲ್ ಆಗಿರುತ್ತೆ. ಇದನ್ನು ಈ ರೀತಿಯಾಗಿ ಹಿಡಿಬೇಕು. ಎಡಗೈಯಲ್ಲಿ ತೋರ್ಬೆರಳು ಮತ್ತು ಹೆಬ್ಬೆರಳಿಂದ ಈ ರೀತಿಯಾಗಿ ಹಿಡಿಬೇಕು. ಈ ರೀತಿಯಾಗಿ ಹಿಡಿದು ಅವ್ರನ್ನ ತಲೆಯಿಂದ ನಾವು ಈ ರೀತಿಯಾಗಿ ತಲೆಯಿಂದ ಅವರು ಮಲಗಿರ್ತಾರೆ. ಮಲಗಿದ್ದಾಗ ಇದು ಯಾವುದೇ ಕಾರಣಕ್ಕೂ ನಾವು ಪುನಃ ಮುಟ್ಟಂಗಿಲ್ಲ. ಅವರಿಗೆ ನೋಡಿ ಈ ರೀತಿಯಾಗಿ ಅವ್ರು ಮಲಗಿದ್ದಾಗ ತಲೆಯಿಂದ ಶುರು ಮಾಡಬೇಕು. ಆ ಚಿಕ್ಕ ಮಕ್ಕಳು ಆದರೆ ಏನು ಮಾಡಬೇಕು ಅಂದರೆ ಒಂದು 21 ಸತಿ ತೆಗಿಬೇಕಾಗತ್ತೆ. ದೊಡ್ಡವರಾದರೆ ಅವ್ರಿಗೆ ಎಷ್ಟು ವಯಸ್ಸಿರತ್ತೆ, ಎಷ್ಟು ವಯಸ್ಸು ಅಷ್ಟು ಸತಿ ತಲೆಯಿಂದ ಕಾಲು ತನಕ ಈ ರೀತಿಯಾಗಿ ದೃಷ್ಟಿ ತೆಗಿಬೇಕು. ತಲೆಯಿಂದ ಒಂದು 9 ಸತಿ ತೆಗಿತಾ ಇದ್ದೀನಿ ನೋಡಿ. ಅವಾಗ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ಮಲಗಕ್ಕೆ ಹೇಳ್ಬೇಕು, ಮಲಗ್ಬಿಟ್ಟು ಕಣ್ಣು ಮುಚ್ಕೊಳಕ್ಕೆ ಹೇಳಿರ್ಬೇಕು ಅವ್ರಿಗೆ. ಈ ರೀತಿಯಾಗಿ ತೆಗೆದು ಅವರ ಎದೆ ಮಟ್ಟ ಯಾವುದೇ ಕಾರಣಕ್ಕೂ ಅವ್ರಿಗೆ ಟಚ್ ಮಾಡಂಗಿಲ್ಲ. ಅವರ ಶರೀರದಿಂದ ಅರ್ಧ ಅಡಿ ಮೇಲೆ ಇರಬೇಕಾದ್ರು ಯಾವುದೇ ಕಾರಣಕ್ಕೂ ಅದನ್ನ ಟಚ್ ಮಾಡಂಗಿಲ್ಲ. ಟಚ್ ಆದ್ರೂ ಏನು ಹೆದರ್ಕೊಳ್ಳೋಂಥದ್ದೇನಿಲ್ಲ. ಅವರಲ್ಲಿ ಏನು ತೊಂದರೆ ಇರುತ್ತೆ ಅದು ಹಾಗೆ ಇರುತ್ತೆ ಹೊರತು ಬೇರೆ ಇನ್ನು ಎಕ್ಸ್ಟ್ರಾ ಸೈಡ್ ಎಫೆಕ್ಟ್ ಏನು ಬರೋದಿಲ್ಲ, ಏನು ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಈ ಟೈಮ್ ಮಂತ್ರ ಹೇಳೋದೇನು ಬೇಕಿಲ್ಲ. ಇದಕ್ಕೂ ಏನು ಮಂತ್ರ ಹೇಳೋದೇನು ಬೇಡ, ಆಯ್ತಲ್ಲ. ಇದನ್ನ ಹೀಗೆ ಮಾಡಿ ಎದೆ ಅವ್ರು ಮಲಗಿರ್ತಾರಲ್ಲ ಎದೆ ಹತ್ರ ತಂದು 3 ಸತಿ ಇದನ್ನ ತೂತ್ ಮಾಡ್ಬೇಕು. ಅವ್ರ ಎದೆ ಮೇಲೆ ಇಟ್ಟು 3 ಸತಿ ಈ ರೀತಿಯಾಗಿ ತೂತ ಮಾಡಬೇಕು. 3 ತೂತ ಮಾಡಬೇಕು ನೋಡಿ. 3 ತೂತ ಈ ರೀತಿಯಾಗಿ ಎದೆ ಮೇಲೆ ಇಟ್ಟು 1 2 3
ಈ ರೀತಿಯಾಗಿ ಎಲೆನ ತೂತ ಮಾಡಿ ಇದನ್ನು ಅಷ್ಟೇ 3 ದಾರಿಗೆ ಹೋಗಿ ಹಾಕಬೇಕು ಅಥವಾ 4 ದಾರಿಗೆ ಹಾಕ್ಬೋದು. ಇದು ಎರಡನೇ ತಂತ್ರ. ಇದೇ ರೀತಿ ನಮ್ಮ ಮನೆಯಲ್ಲಿ ಸಿಗುವಂಥ ಕಸ್ಬರ್ಕೆ ಅಂದರೆ ಈಗ ಹಂಚಿ ಕಡ್ಡಿ ಹಾಕಬೇಕಾಗತ್ತೆ. ಅಂದರೆ ನಾವು ಮೊದಲೆಲ್ಲ ಕಸ ಗುಡಿಸ್ತಾ ಇದ್ವಲ್ಲ, ಆ ರೀತಿಯಾದ ಈಗ ಸಿಗುವಂಥದ್ದು ಮೊಟಾಳೆ ಬರಲಲ್ಲ, ತೆಂಗಿನಕಾಯಿದು ಇದ್ರದಲ್ಲ, ಮೊದಲು ಹಂಚಿ ಕಡ್ಡಿ ಬರ್ತಾ ಇತ್ತು. ಅದರಲ್ಲಿ ದೃಷ್ಟಿದೋಷನ ಸುಲಭವಾಗಿ ನಮ್ಮ ಮನೆಯಲ್ಲಿ ತಾಯಿ ಆಗ್ಬೋದು, ಅಜ್ಜಿ ಆಗ್ಬೋದು, ಅಥವಾ ಇನ್ಯಾರೇ ಹಿರಿಯರಾಗ್ಬೋದು, ಅದರಲ್ಲಿ ದೃಷ್ಟಿದೋಷ ತೆಗಿತಾ ಇದ್ರು. ಯಾವಾಗ ಮಕ್ಕಳು ಚಂಡಿ ಹಿಡಿದಾಗ ಅಥವಾ ಅವರಿಗೆ ಹುಷಾರಿಲ್ದಾಗ ಮೊದಲೇ ಮಾಡ್ತಾ ಇದ್ದದಂತ ಅದೊಂದು. ಅದೇ ರೀತಿ ಈ ದೃಷ್ಟಿ ದೋಷಕ್ಕೆ ರತ್ ನೀರು ಅಂತ ಮಾಡ್ತಾರೆ. ರತ್ ನೀರು ಅಂದರೆ ಸುಣ್ಣ, ಅರ್ಶಿನ ಮತ್ತೆ ಇದೇ ಒಂದು ವಿಳೆದೆಲೆ ಅದರಲ್ಲಿ ಹಾಕಿ ಅದನ್ನು ದೃಷ್ಟಿ ನಿವಾರಿಸಿ. ಈಗಲೂ ಅಷ್ಟೇ ಅದರ ಫಂಕ್ಷನ್ಗೆ ಹೋಗಿ ಬಂದರೆ ಅಥವಾ ಮದುವೆ ಮಾಡ್ಕೊಂಡು ಮನೆಯೊಳಗೆ ಬಂದರೆ ಅಥವಾ ಯಾವುದಾದ್ರೂ ಸರಿ ಒಳ್ಳೆ ಜನ ಇರುವಂಥ ಒಂದು ಫಂಕ್ಷನ್ನಲ್ಲಿ, ಸಮಾರಂಭದಲ್ಲಿ ಅವರೇ ಮುಖ್ಯ, ವೇದಿಕೆಯಲ್ಲಿ ಅವರೇ ಮುಖ್ಯ ಆಗಿದ್ದಾಗ, ಆ ಮುಖ್ಯವಾದ ವ್ಯಕ್ತಿನ ಮನೆಗೆ ಬಂದಾಗ ರತ್ನೀರು ಮಾಡೋದು ಸಾಮಾನ್ಯವಾಗಿರುತ್ತೆ. ಹೊಸ ಮಗು ಮನೆಗೆ ಎಲ್ಲದಕ್ಕೂ ಅಷ್ಟೇ. ಒಂದು ಮಗು ಮನೆಗೆ ಕರ್ಕೊಂಬಂದಾಗಲೂ ಕೂಡ ಆ ಒಂದು ಮಗುಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಈ ಒಂದು ರತ್ನೀರು ಕೂಡ ಮಾಡಬಹುದಾಗಿದೆ. ಅದು ಒಂದು ತಂತ್ರವಿದೆ. ಥ್ಯಾಂಕ್ಸ್ ಶ್ರೀಧರ್ ಸರ್. ತುಂಬ ಚೆನ್ನಾಗಿ ಈ ಸಿಂಪಲ್ ಮನೆಯಿಂದ ಒಂದು ಸಾಮಗ್ರಿಗಳನ್ನ ಉಪಯೋಗಿಸಿ ದೃಷ್ಟಿ ಹ್ಯಾಕ್ ತೆಗಿಬೇಕಂತ ಹೇಳ್ಕೊಟ್ಟಿದ್ದೀರಾ. ಇವಾಗ ನೆಕ್ಸ್ಟು ಈ ಬ್ಲ್ಯಾಕ್ ಮ್ಯಾಜಿಕ್ಕು ಮತ್ತು ಈ ಮದ್ದು ಹಾಕೋದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಈ ಮದ್ದು ಅನ್ನೋದು ಈ ದೃಷ್ಟಿ ದೋಷ ಮತ್ತು ಮಾಟಮಂತ್ರ ದೋಷ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ಕು ಕೆಲವಾರು ತಂತ್ರ ಪ್ರಯೋಗಗಳಿದ್ದಾವೆ. ಅದರಲ್ಲಿ ಒಂದು ಮದ್ದು ಹಾಕೋದು ಕೂಡ ಒಂದು ತಂತ್ರ. ಈ ಮದ್ದು ಹಾಕೋದು ಅಂದಾಗ ಏನಾಗತ್ತೆ ಅಂದರೆ ನಮ್ಗೆ ಆಗದೇ ಇದ್ದವರು ಆಗೋರು ಅವೆಲ್ಲ ಏನಿಲ್ಲ. ಅವರ ಒಂದು ಕೆಲವರು ಏನು ಮಾಡ್ತಾರೆ ಅಂದರೆ ನಮ್ಮ ಆಗದೇ ಇದ್ದವರಿಗೆ ಅದನ್ನು ಮದ್ದು ಹಾಕಿರ್ತಾರೆ. ಅದ್ರ ಜೊತೆಗೆ ಕೆಲವರು ಅವರ ಒಂದು ವ್ಯವಹಾರ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಮದ್ದು ಹಾಕೋದು ಅಂತ ಹೇಳ್ತಾರೆ. ಆದರೆ ಮದ್ದು ಹಾಕೋದು ಹೇಗೆ ಅಂದರೆ ಊಟದಲ್ಲಿ ಅವರು ತಿನ್ನುವಂಥ ಆಹಾರದಲ್ಲಿ ಅಥವಾ ಕುಡಿಯೋ ನೀರಿನಲ್ಲಿ ಹಾಕಂತ ಒಂದು ತಂತ್ರ ಪ್ರಯೋಗ. ಇದನ್ನ ಈಗ ಅದೇ ರೀತಿ ನಮ್ಮ ಶತ್ರುಗಳನ್ನ ಸೆರೆ ಬಡಿಯೋದಕ್ಕೆ ಈ ಜನ ಹೊಸ ರೀತಿಯಲ್ಲಿ ತುಂಬ ಹಳೇ ಕಾಲದಿಂದನೂ ಅದನ್ನು ನಡ್ಕೊಂಡು ಬರ್ತಾ ಇದೆ. ಆದರೆ ಆ ಜನ ಎಲ್ಲರೂ ಹೇಳ್ತಾರೆ ಸಮಯ ಚೇಂಜ್ ಆಗಿದೆ, ನೀವು ಚೇಂಜ್ ಆಗಿದ್ದೀರಾ ಅಂತ. ಸಮಯ ಆಗಲಿ, ದೇಶ ಆಗಲಿ, ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಜನನು ಹಾಗೇ ಇದ್ದಾರೆ, ಅರ್ಥ ಆಯ್ತಾ? ಆದ್ರಿಂದ ಅವ್ರು ಏನು ಮಾಡ್ತಾರೆ, ಕೈಲಾಗದೆ ಮೈ ಪರ್ಸ್ಕೊಂಡ ಅನ್ನಂಗೆ ನಮಗೆ ಆಗದೆ ಇದ್ದವ್ರನ್ನ ಕಂಡ್ರೆ ಅಥವಾ ನಮ್ಮ ಶತ್ರುಗಳನ್ನ ಸೆರೆ ಬಡಿಯೋದಕ್ಕಾಗಿ ಅವ್ರಿಗೆ ಶತ್ರುನೋ ಹೌದೋ ಇಲ್ವೋ ಅನ್ನೋದು ಅವ್ರಿಗೆ ಇದಿರಲ್ಲ. ಏನಾದ್ರು ಒಂದು ಚೂರು ನಮ್ಮ ಶತ್ರು ಅನ್ಸಿದ್ರೆ ಸಾಕು, 50 ರೂಪಾಯಿಂದ ಹಿಡಿದು 1000 ರೂಪಾಯಿ ಆಗಲಿ, ಲಕ್ಷ ರೂಪಾಯಿ ಕೊಟ್ಟು, ಕೋಟಿ ರೂಪಾಯಿ ಕೊಟ್ಟು ಅದನ್ನ ಮಾಡಿಸ್ತಾರೆ ಜನ. ಆದರೆ 50 ರೂಪಾಯಿ ಕೊಟ್ಟು ಈ ಒಂದು ಕ್ರಿಯೆನ ಮಾಡಿದ್ರೆ, ಈ ಕ್ರಿಯೆ ಏನು ಅಂದರೆ ಬ್ಲ್ಯಾಕ್ ಮ್ಯಾಜಿಕ್, ಅದೇ ಮಾಟ ಮಂತ್ರ ದೋಷ. ಇದು ಯಂತ್ರ, ಮಂತ್ರ, ತಂತ್ರ 3 ಇದರಲ್ಲಿ ಸೇರಿ ಇರುತ್ತೆ. ಆದ್ರಿಂದ ಇದನ್ನ ಯಾರಿಗೆ ಮಾಡಿಸ್ತಾರೆ ಅವರು ತುಂಬಾ ಅನುಭವಿಸ್ತಾರೆ. ಅದೇ ರೀತಿ ಅವ್ರಿಗೆ ಮಾಡಿದವ್ರಿಗೆ ಏನಾದರೂ ಅದು ಸೇರ್ಲಿಲ್ಲ ಅಂದರೆ ವಾಪಸ್ ಯಾರು ಮಾಡ್ತಿರ್ತಾರೆ ಅವ್ರಿಗೆ ಪ್ರಾಬ್ಲಮ್ ಆಗತ್ತೆ. ಆದ್ರಿಂದ ದಯವಿಟ್ಟು ಯಾರು ಇದನ್ನ ಮುಂದಿನ ಎಪಿಸೋಡಲ್ಲಿ ಈ ಮಾಟ ಮಂತ್ರದ ಬಗ್ಗೆ ಒಂದು ಬ್ರೀಫ್ ಆಗಿ ಚೆನ್ನಾಗಿ ಹೇಗೆ ಮಾಡೋದು, ಹೇಗೆ ಮಾಡ್ತಾರೆ ಜನ, ಅದೇ ರೀತಿ ಅದರಿಂದ ಏನೇನು ಅನಾನುಕೂಲತೆಗಳಿವೆ ಅದನ್ನ ಹೇಗೆ ಮನೆಯಲ್ಲೇ ಹೇಗೆ ಸರಿ ಮಾಡ್ಬೋದು ಅನ್ನೋದನ್ನ ನಾನು ಮುಂದಿನ ಒಂದು ಎಪಿಸೋಡ್ನಲ್ಲಿ ಹೇಳ್ತೇನೆ. ಆಮೇಲೆ ಇದು ಪ್ರೇತ ಬಾಧೆ ಅದು ಬ್ಲ್ಯಾಕ್ ಮ್ಯಾಜಿಕ್ಗೆ ಬರುತ್ತಾ? ಅಲ್ಲ, ಅದು ಬೇರೆ ವಿಧಾನಕ್ಕೆ ಬರುತ್ತಾ? ಪ್ರೇತ ಬಾಧೆ ಕೂಡ ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ, ತಂತ್ರ ಪ್ರಯೋಗ ಮಾಡಿ ಕಳಿಸೋದು ಇದೆ. ಅಥವಾ ಅವರ ಹಿಂದಿನ ಜನ್ಮದಿಂದ ತಾಯಿ ಹೊಟ್ಟೆಯಿಂದನೇ ಅದು ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬರುತ್ತೆ. ಒಂದು ಇಷ್ಟವಾಗಿ ಬರ್ಬೋದು,
ಇಷ್ಟವಾಗಿ ಬಂದರೂ ಕೂಡ ಅದು ಪ್ರೇತ ಬಾಧೆನೆ, ಅಥವಾ ಶತ್ರುತ್ವ ಇಟ್ಕೊಂಡು ನಮ್ಮನ್ನ ಹಿಂಬಾಲಿಸಿ ಬಂದು ಈ ಜನ್ಮದಲ್ಲೂ ಕೂಡ ನಮಗೆ ತೊಂದರೆ, ಅನಾನುಕೂಲ ಎಲ್ಲ ಮಾಡತ್ತೆ, ಅದು ಕೂಡ ಪ್ರೇತ ಬಾಧೆನೆ. ಇದನ್ನು ಅಷ್ಟೇ ಮುಂದಿನ ಒಂದು ಎಪಿಸೋಡ್ನಲ್ಲಿ ಹೇಗೆ ಇರುತ್ತೆ, ಅದನ್ನು ಯಾವ ರೀತಿ ಅದನ್ನು ಸರಿ ಮಾಡ್ಕೋಬೋದು ಅನ್ನೋದನ್ನ ನಾನು ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಸರ್. ತುಂಬ ಥ್ಯಾಂಕ್ಸ್ ಶ್ರೀಧರ್ ಸರ್. ಜೈ ಮತ್ತೆ ಭಾರತ್. ಭೇಟಿಯಾಗೋಣ. ಜೈ.